ಜಿಯೋ ಹಾಟ್‌ಸ್ಟಾರ್‌ಗೆ ಹೋಗಿ ನಿಮ್ಮ ಪ್ರೀತಿ ಹಳ್ಳಿ ಹುಡುಗಿಗೆ ಇದೇ ರೀತಿ ಸಪೋರ್ಟ್ ಮಾಡಿ ನನ್ನ ಗುರಿನ ಸಾಧಿಸಕ್ಕೆ ಅವಕಾಶ ಮಾಡ್ಕೊಡಿ. ನನ್ನ ಗುರಿನ ಸಾಧಿಸಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡಿ ಅಂತಂದ್ಬಿಟ್ಟು ಕುಮಾರಿ ಅವರು ಕೇಳ್ಕೊಂಡಿದ್ದಾರೆ. ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಹೋಗಿ ಇಲ್ಲಿ ವೋಟ್ ಮಾಡಿ ಅಂದ್ಬಿಟ್ಟು. ಈಗ ಅಗ್ನಿ ಪರೀಕ್ಷೆ ಏನ್ ನಡೀತಿದೆಯೋ ಇಲ್ಲಿ 19 ಜನ ಕಂಟೆಸ್ಟೆಂಟ್ಗಳು ಇದ್ರು. ಫಸ್ಟಿಗೆ ಇಲ್ಲಿ ಮೇನ್ ಆಗಿ ಎಲ್ಲರೂ ಕೂಡ ಕಲರ್ಸ್ ಪೇಜ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ವೋಟ್ ಮಾಡಿ ಅಂತಂದ್ಬಿಟ್ಟು ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ಬಂದು ಕೇಳ್ಕೊಂಡಿದ್ದಾರೆ. ಆದ್ರೆ ಮೇನ್ ಆಗಿ ಪರ್ಸನಲ್ ಆಗು ಕೂಡ ಅವರ ಒಂದು ಅಕೌಂಟ್ಸ್ ಏನಿದೆ, ಇವಾಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಮತ್ತೆ ಇಲ್ಲಿ ಟ್ವಿಟರ್ ಆಗಿರ್ಬೋದು, ಯೂಟ್ಯೂಬ್ ಆಗಿರೋದು, ಎಲ್ಲದರಲ್ಲೂ ಕೂಡ ಪ್ರಚಾರ ಮಾಡ್ಕೊತಿದ್ದಾರೆ. ನಿನ್ನೆ ಅಷ್ಟೇ ಕುಮಾರಿ ಅವರು ಬಂದ್ಬಿಟ್ಟು ಈಗ ವೋಟ್ ಮಾಡಿ ಅಂತ ಕೇಳ್ಕೊಂಡಿದ್ರು. ಮೇನ್ ಆಗಿ ಕುಮಾರಿ ಅವರು ಎಲಿಮಿನೇಷನ್ ಆದ್ರ ಅನ್ನೋದು ಈಗ ಚರ್ಚೆಗೆ ಬಂದಿರೋ ವಿಚಾರ. ಮೇನ್ ಆಗಿ ಏನಪ್ಪಾ ಅಂತಂದ್ರೆ, ಈಗ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ನೀವು ಹೋಗಿ ಓಪನ್ ಮಾಡಿ ನೋಡಿದಾಗ ವೋಟ್ ಹಾಕ್ಬೇಕು ಅಂತ ನೋಡ್ತಾ ಇದ್ರೆ ಇಲ್ಲಿ ಕುಮಾರಿ ಅವರ ಫೋಟೋನೇ ಇಲ್ಲಿ ಕಾಣಿಸ್ತಾ ಇಲ್ಲ. ಇಷ್ಟು ದಿವಸದವರೆಗೂ ಕುಮಾರಿ ಅವರ ಫೋಟೋ ಇತ್ತು, ಈಗ ಕಾಣಿಸ್ತಾ ಇಲ್ಲ ಅಂತ ಅಂದ್ರೆ ಈಗ ವೋಟ್ ಹೆಂಗ್ ಮಾಡಕ್ಕಾಗತ್ತೆ? ಮತ್ತೆ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ರೆ ಅಷ್ಟೇನೆ ಇಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದರಲ್ಲೂ ಕೂಡ ಎಷ್ಟು ಜನ ಕಂಟೆಸ್ಟೆಂಟ್ ಇದಾರೋ, ಎಷ್ಟು ಜನ ಕಂಟೆಸ್ಟೆಂಟ್ ಈಗ ಉಳ್ಕೊಂಡಿದಾರೋ ಅಷ್ಟು ಜನಕ್ಕೂ ಕೂಡ ಎಂಟ್ರಿ ಇಲ್ಲ. ಇದರಲ್ಲಿ ಕೇವಲ ಸೆಲೆಕ್ಟ್ ಆಗೋದು 3 ಜನ. ನೋಡಿ, ಈಗ 3 ಜನ ಆ ಅದೃಷ್ಟ ಪರ್ಸನ್ ಯಾರಾಗ್ತಾರೆ ಅನ್ನೋ ಚರ್ಚೆ ಒಂದ್ ಕಡೆ ಇದ್ರೆ, ಈಗ ಪ್ರೋಮೋ ಕೂಡ ಅಪ್ಡೇಟ್ ಮಾಡಿದ್ರು. ಪೂರ್ಣಿಮಾ ಅವರು ಏನೆಲ್ಲ ಹೇಳಿದ್ರು ಅಂತಂದ್ಬಿಟ್ಟು ಕೂಡ ನೀವು ಇಲ್ಲಿ ನೋಡಿರ್ತೀರಾ. ನನಗೆ ಮಾಡ್ಕೊಂಡು ಶೋ ಮೇಲೆ ನಂಬಿಕೆನೇ ಇಲ್ಲ ಅಂದ್ರೆ ಪ್ಲೀಸ್ ವಾಕ್ ಔಟ್. ಪೂರ್ಣಿಮಾ ಅವ್ರು ನೋಡಿದ್ರೆ ಈ ರೀತಿಯಾಗಿ ಮಾತಾಡ್ತಾ ಇದಾರೆ. ನೋಡಿ, ಮೇನ್ ಆಗಿ ಇಲ್ಲಿ ನನ್ನೇ ನೀವು ಕಳಿಸ್ತೀರಾ ಅಂತ ಅಂದ್ಬಿಟ್ಟು ಗೊತ್ತು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅನನ್ಯ ಮತ್ತೆ ಇಲ್ಲಿ ಪೂರ್ಣಿಮಾ ಅವರು ನಿಂತಾಗ ಇಲ್ಲಿ ಒಂದು ಗೇಮ್ ಕೊಡ್ತಾರೆ. ಇದು ಕೊನೆ ಗೇಮ್ ಕೂಡ ಆಗ್ಬಹುದು ನಿಮ್ಗೆ. ಇಲ್ಲಿಂದ ಎಲಿಮಿನೇಷನ್ ಕೂಡ ಅಂದ್ರೆ ಇಲ್ಲಿಂದ ಹೊರಗಡೆ ಕೂಡ ನೀವು ಹೋಗ್ಬೋದು ಅಂತ ಅಂದ್ಬಿಟ್ಟು ನಿರಂಜನ್ ಅವರು ಹೇಳಿದ ತಕ್ಷಣನೇ ಇಲ್ಲಿ ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಅಂತ ಇಲ್ಲಿ ಹೇಳ್ತಾರೆ. ಹೌದು, ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದಾರೆ, ಒಪ್ಕೊಳ್ಳೋಣ. ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಅಂತ ಯಾಕೆ ಹೇಳ್ಬೇಕು? ಇವಾಗ ನಾವ್ ಏನೇ ಮಾತಾಡ್ತಾ ಇದ್ರು ಕೂಡ ನಮಗೇನು ಹೆದರಿಕೆ ಇಲ್ಲ, ನಾವು ಫಿಲ್ಟ್ರೇ ಇಲ್ಲಪ್ಪ, ನಾವು ಹಂಗೆ ಮಾತಾಡ್ತೀವಿ ಅಂತ ಅಂದಾಗ, ನಮ್ ಕಡೆಯಿಂದ ತಪ್ಪಿಲ್ಲ ಅಂತ ಅಂದಾಗ ಇಲ್ಲಿ ಕ್ಯಾಮ್ರಾ ಎಲ್ಲ ಯಾಕೆ ಆಫ್ ಮಾಡಿ ಅಂತ ಅವ್ರು ಕೇಳ್ಕೋಬೇಕಿತ್ತು. ಇಲ್ಲಿ ಶ್ರುತಿಯವ್ರು ಕೂಡ ಅದನ್ನೇ ಇಲ್ಲಿ ಕೇಳಿದ್ದು, ಯಾಕೆ ಕ್ಯಾಮ್ರಾ ಆಫ್ ಮಾಡಬೇಕು ಅಂತಂದ್ಬಿಟ್ಟು. ಮೇನ್ ಆಗಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಬೇರೆಯವ್ರ ತರ ಈ ರೀತಿ ಎಲ್ಲ ಈ ತರ ಮಾಡ್ಕೊಂಡು ನನಗೆ ಮಾಡಕ್ಕಾಗಲ್ಲ, ಅದು ನಮ್ ಕ್ಯಾಟಗರಿ ಅಲ್ಲ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಈ ರೀತಿಯಾಗಿ ಮಾಡ್ತಾರೆ ಅಂತ ಅಂದ್ರೆ ಅಲ್ಲಿರೋ ಕೋ ಕಂಟೆಸ್ಟೆಂಟ್ಗಳು ಅಂದ್ರೆ ಅಲ್ಲಿ ಏನ್ ಬಂದಿದ್ದಾರೆ ಇವ್ರ ಜೊತೆ ಇರೋ ಕಂಟೆಸ್ಟೆಂಟ್ಗಳು ಬೇರೆಯವರೆಲ್ಲರೂ ಆ ರೀತಿ ಮಾಡ್ತಾರೆ, ಅವರು ನೋಡಿದ್ದಾರೆ ಅನ್ನೋ ರೀತಿ ಇಲ್ಲಿ ಮಾತಾಡಿದ್ರು. ಸ್ವಲ್ಪ ಅಲ್ಲಿರೋ ಬೇರೆ ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ಬೇಜಾರಾಯ್ತು, ಏನ್ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಕೆಲವೊಮ್ಮೆ ನಾವು ಎಷ್ಟೇ ಇಲ್ಲಿ ಶಕ್ತಿವಂತರಾಗಿದ್ರು ಕೂಡ, ಎಷ್ಟೇ ಯುಕ್ತಿ ಇದ್ರು ಕೂಡ, ಎಷ್ಟೇ ಬುದ್ಧಿ ಇದ್ರು ಕೂಡ, ಕೆಲವೊಂದು ಸ್ಟೇಜ್ ಅಲ್ಲಿ ಯಾವ ರೀತಿ ನಾವಿಲ್ಲಿ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಅವ್ರು ಏನ್ ನೋಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಮೇನ್ ಆಗಿ ಕ್ಯಾಮ್ರಾ ಆಫ್ ಮಾಡಿ ಅಂತ ಇಲ್ಲಿ ಹೇಳಿದಾಗ ಅವ್ರು ಯಾಕೆ ಆ ರೀತಿಯಾದ ಪದ ಬಳಕೆನ ಇಲ್ಲಿ ಮಾಡಿದ್ರೋ ಗೊತ್ತಿಲ್ಲ. ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳೋದು, ಮತ್ತೆ ಇಲ್ಲಿ ನಾವು ನೋಡೋಕೆ ಚೆನ್ನಾಗಿಲ್ಲ, ಅಂದ ಇಲ್ಲ, ಬೇರೆಯವ್ರ ತರ ಈ ತರ ಎಲ್ಲ ಉಜ್ಕೊಂಡು ಮಾಡಕ್ ಆಗಲ್ಲ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಬೇರೆಯವರು ಆ ರೀತಿ ಮಾಡ್ತಾ ಇದಾರೆ, ಅಲ್ಲಿರೋ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಅದಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅನ್ನೋ ರೀತಿ ಇಲ್ಲಿ ಮಾತಾಡ್ಬಿಟ್ರು. ಒಟ್ನಲ್ಲಿ ಅಲ್ಲಿ ಏಜ್ ಆಗಿರೋ ಪರ್ಸನ್ ಎಷ್ಟೊಂದು ಜನ ಬಂದಿದ್ದಾರೆ. ನೀವು ನೋಡಿರ್ಬೋದು, ರತ್ನಮ್ಮ ಅವ್ರು ಇರ್ಬೋದು, ಎಷ್ಟು 72 ವರ್ಷ ಅವರಿಗೆ. ಸುಮ್ನೆನಾ ಅಂದ್ರೆ ಅವ್ರಿಗೆ ಗೊತ್ತಿರಲ್ವಾ ಯಾವ ರೀತಿ ಶೋಲಿ ಯಾವ ರೀತಿ ಇರಬೇಕು ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಪೂರ್ಣಿಮಾ ಅವರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ, ಏನಪ್ಪ ಎಂತ ಶೋನ ನಾವಿಲ್ಲಿ ನೋಡ್ತಿದೀವಿ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಸಂಗೀತ ಶೃಂಗೇರಿ ಅವರು ಕೂಡ ಕರೆಕ್ಟ್ ಆದ ಒಂದು ಪಾಯಿಂಟ್ನೇ ಇಲ್ಲಿ ಹೇಳೋದು. ಯಾಕಂದ್ರೆ ಸ್ಟಾರ್ ಕಂಟೆಸ್ಟೆಂಟ್ ಈಗ ಆ ಒಂದು ಕ್ಯಾಟಗರಿಯಲ್ಲಿ ಬಂದಿದ್ದು ಕೇವಲ 4 ರಿಂದ 5 ಜನ ಮಾತ್ರನೇ ಇಲ್ಲಿ ಬಂದಿದ್ದು. ಅದರಲ್ಲಿ ಪೂರ್ಣಿಮಾ ಅವ್ರು ಕೂಡ ಇಲ್ಲಿ ಒಬ್ರು. ಹೇಮಲತಾ ಅವ್ರು ಕೂಡ ಸಿಕ್ಕಿರೋ ಚಾನ್ಸ್ ನ ಇಲ್ಲಿ ಕಳ್ಕೊಂಡ್ರು. ನೋಡಿ, ಅಷ್ಟು ದೊಡ್ಡ ಸ್ಟೇಜ್ ಸಿಕ್ಕಾಗ ಇಲ್ಲಿ ನಾವು ಅದನ್ನ ಕಳ್ಕೊಂತಿದೀವಿ ಅಂತ ಅಂದಾಗ, ಏನೋ ಆಟ ಆಡಿ ಗೇಮ್ ಆಡಿ ಸೋತಾಗ ಬೇಜಾರ್ ಮಾಡ್ಕೊಂಡು ಹೋಗೋದು ಬೇರೆ. ಬಟ್ ಸಿಕ್ಕಿರೋ ಅವಕಾಶನ ಕಾಲಲ್ಲಿ ಒದ್ದಿ ಈ ರೀತಿಯಾಗಿ ನಮ್ಮ ಒಂದು ಪರ್ಸನಾಲಿಟಿ ಏನಿದೆಯೋ ಅದು ನಮ್ಗೆ ಗೊತ್ತಿರುತ್ತೆ, ನಾವು ಏನು ಎತ್ತ ಅಂತ ಅಂದ್ಬಿಟ್ಟು. ಬಟ್ ಈ ರೀತಿ ಆದಾಗ ಏನ್ ಅನ್ಸುತ್ತೆ ಅಂತಂದ್ರೆ, ಆ ಒಂದು ಶೋಗೂ ಕೂಡ ಇಲ್ಲಿ ಬ್ಯಾಡ್ ನೇಮ್ ಬರುತ್ತೆ. ಮತ್ತೆ ಇಲ್ಲಿ ಮಾತಾಡ್ತಿರ್ತಾರಲ್ಲ, ಕೆಲವೊಬ್ರು ಪಾಸಿಟಿವ್ ನೆಗೆಟಿವ್ ತಗೊಂತಾರೆ. ಕೆಲವೊಬ್ರಿಗೆ ಅವ್ರು ಮಾತಾಡ್ತಿರೋದು ಇಷ್ಟ ಆಗಿರ್ಬೋದು, ಕೆಲವೊಬ್ಬರಿಗೆ ಇಷ್ಟ ಆಗದೆ ಕೂಡ ಇಲ್ಲಿ ಇರ್ಬೋದು. ಏನೇ ಇದ್ರು ಕೂಡ ಡೈರೆಕ್ಟ್ ಆಗಿ ಇಲ್ಲಿ ಹೇಳ್ತಾ ಇರ್ಬೋದು. ಆದ್ರೆ ಬೇರೆಯವ್ರ ಮೇಲೆ ಯಾಕೆ ಆಪಾದನೆನ ಇಲ್ಲಿ ಹೊರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಾರ. ಯಾಕಂದ್ರೆ ಅಲ್ಲಿ ಬಂದಿರೋರೆಲ್ಲರಿಗೂ ಕೂಡ ಅದೇ ರೀತಿಯಲ್ಲಿ ಟ್ರೀಟ್ ಮಾಡಿದ್ದಾರೆ ಅನ್ನೋ ರೀತಿ ಆಗ್ಬಿಡಲ್ವಾ. ಈ ರೀತಿ ಅಂತ ಅಂದ್ಬಿಟ್ಟು ಇಲ್ಲಿ ಕೈಯೆಲ್ಲ ಈ ತರ ಇಲ್ಲಿ ಮಾಡಿ ತೋರಿಸೋದು, ಅಂದ್ರೆ ಅಂಟ್ಕೊಂಡು ಮಾತಾಡೋದು, ಉಜ್ಕೊಂಡು ಮಾತಾಡೋದು ಅಂತ ಇಲ್ಲಿ ಹೇಳ್ತಾರಲ್ವಾ.
ಆ ರೀತಿಯಾಗಿ ಮಾಡಕ್ಕೆ ನಾನು ಬರಲ್ಲ, ನೋಡಕ್ಕೆ ಚೆನ್ನಾಗಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ಇದು ಮುಂಚೆನೆ ಅವರಿಗೆ ಗೊತ್ತಿರಲಿಲ್ಲ, ನಾನು ನೋಡಕ್ ಚೆನ್ನಾಗಿಲ್ಲಪ್ಪ, ಇಲ್ಲಿ ನನ್ನ ಅವ್ರು ಯಾಕೆ ಸೆಲೆಕ್ಟ್ ಮಾಡ್ಕೊಂತಾರೆ ಅಂತ ಅಂದ್ಬಿಟ್ಟು. ನೋಡಿ, ಇಷ್ಟು ರೌಂಡ್ಗಳು ಆದ್ಮೇಲೆ ಅವ್ರಿಗೆ ಅವಕಾಶ ಕೂಡ ಇಲ್ಲಿ ಸಿಕ್ಕಿತ್ತು. ಫಸ್ಟ್ ಬಲೂನ್ ಹೊಡೆಯೋ ಟಾಸ್ಕ್ ಏನ್ ಬಂದಿರುತ್ತೆ ಅದರಲ್ಲಿ ಕುಮಾರಿ ಅವ್ರನ್ನ ಸೋಲಿಸ್ತಾರೆ. ಅವಾಗ ಇಲ್ಲಿ ತುಂಬಾ ಚೆನ್ನಾಗಿ ಒಂದು ಹುಮ್ಮಸ್ಸಿತ್ತು ಅವರಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಟಾಸ್ಕ್ ಇಲ್ಲಿ ಆಡ್ತಾರೆ, ಅದರಲ್ಲಿ ಸೋಲ್ತಾರೆ. ಅಂದ್ರೆ ಕೋಲ್ ಇತ್ತವ, ಕೋಲ್ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಇಡಬೇಕಿರುತ್ತೆ. ಲಿಖಿತ್ ಅವರು ಇಬ್ರು ಕೂಡ ಬಂದಾಗ, ಇಲ್ಲಪ್ಪ ಲಿಖಿತ್ ಸ್ವಲ್ಪ ಇಲ್ಲಿ ಸ್ಟ್ರಾಂಗ್ ಕಮ್ಮಿ ಅನ್ನಿಸ್ತಾರೆ ಪೂರ್ಣಿಮಾ ಅವ್ರ ಎದುರುಗಡೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಅಲ್ಲಿರೋ ಕಂಟೆಸ್ಟೆಂಟ್ಗಳು ಹೇಳ್ತಾರೆ. ಅವಾಗ ಅವ್ರಿಗೆ ಇದ್ದಿದ್ದ ಜೋಶು ಇವಾಗ ಇಲ್ಲಿ ಕಡಿಮೆ ಆಗಿದೆ. ಒಟ್ನಲ್ಲಿ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಈಗ ಆ ಒಂದು ಶೋ ಅಲ್ಲಿ ಮಾನವೀಯತೆಗೆ ಬೆಲೆನೇ ಕೊಡ್ತಲ್ಲ ನೀವು ಅನ್ನೋ ರೀತಿಯಲ್ಲಿ ಪೂರ್ಣಿಮಾ ಅವ್ರ ಈ ತರ ಸಮಥಿಂಗ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ಬಿಟ್ಟು ಇಲ್ಲಿ ಮಾತಾಡಿದ್ದಾರೆ. ಒಟ್ನಲ್ಲಿ ಈಗ ಪೂರ್ಣಿಮಾ ಅವರು ಎಲಿಮಿನೇಷನ್ ಆಗೋದು ಪಕ್ಕ ಅನ್ನೋ ರೀತಿಯಲ್ಲಿ ಅನಿಸ್ತದೆ ಅಷ್ಟೇ. ಆದ್ರೆ ಅವರು ಹೊರಗಡೆ ಹೋಗಿದಾರಾ ಏನು ಅಂತ ಗೊತ್ತಿಲ್ಲ. ಆಲ್ರೆಡಿ ಇವಾಗ ಹೇಮಲತಾ ಅವ್ರಿಗೊಂದು ಸಿಕ್ಕಿರೋ ಚಾನ್ಸ್ ನ ಅವರೇ ಇಲ್ಲಿ ಬಿಟ್ಟು ಹೋದ್ರು. ಈಗ ಪೂರ್ಣಿಮಾ ಅವರು ಕೂಡ ಅದೇ ರೀತಿ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಈಗ ಜಾಕ್ ಪಾಟ್ ಅಂತ ಅಂದ್ಬಿಟ್ಟು ನಿನ್ನೆ ಕೂಡ ನೀವು ಪ್ರೋಮೋದಲ್ಲಿ ನೋಡಿದ್ರಿ. ಈಗ ಜಾಕ್ ಪಾಟ್ ಅಂತ ಅಂದ್ಬಿಟ್ಟು ಒಬ್ಬರಿಗೆ ಅಡ್ವಾಂಟೇಜ್ ಇದೆ, ಒಬ್ಬರಿಗೆ ಡಿಸ್ಅಡ್ವಾಂಟೇಜ್ ಕೂಡ ಇಲ್ಲಿ ಇದೆ ಅಂತ ಇಲ್ಲಿ ಹೇಳಿದ್ರು. ಪ್ರೋಮೋದಲ್ಲೇ ಇಲ್ಲಿ ಹೇಳಿದ್ರು, ಅನನ್ಯ ಅವರು ಮತ್ತೆ ಇಲ್ಲಿ ಪೂರ್ಣಿಮಾ ಅವರು ಇಬ್ರು ಕೂಡ ಇಲ್ಲಿ ಬಂದಾಗ ಗೇಮೇ ಸ್ಟಾರ್ಟ್ ಆಗಿಲ್ಲ, ಇನ್ನು ಗೇಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ನನಗೆ ಗೊತ್ತು ಬಿಡಿ ನೀವು ನಮ್ಮನ್ನೇ ಕಳ್ಸೋದು ಅಂತ ಇಲ್ಲಿ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ, ಅಟ್ಲೀಸ್ಟ್ ಆಡ್ಬೇಕಲ್ವಾ. ಸೇಮ್ ಇದೇ ಒಂದು ಸಿಚುವೇಶನ್ ಹೇಮಲತಾ ಅವ್ರು ಕೂಡ ಇಲ್ಲಿ ಮಾಡಿದ್ರು. ಅಂದ್ರೆ ಗೇಮ್ ಕೂಡ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ನಾನು ಇಲ್ಲಿವರೆಗೂ ಬಂದಿದ್ದೆ ಸಾಕು, ಇಲ್ಲಿ ಉಳ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳ್ಬಿಟ್ಟು ಸ್ವತಃ ಅವರೇ ಇಲ್ಲಿ ಹೇಳ್ಕೊಂಡ್ರು. ಆದ್ರೆ ಇಲ್ಲಿ ಪೂರ್ಣಿಮಾ ಅವರು ಎಲಿಮಿನೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಈ ಒಂದು ಶೋಗೆ ಅವಮಾನ ಮಾಡಬೇಡಿ ಅಂತ ಕೂಡ ಇಲ್ಲಿ ಹೇಳಿದ್ರು. ವಿನಯ್ ಗೌಡ ಅವರು ಕೂಡ ಇಲ್ಲಿ ಅಷ್ಟೇ ಅದೇ ಒಂದು ಹೇಳಿದ್ರು, ನೀವು ಇಲ್ಲಿ ಈ ತರ ಸ್ಟೇಟ್ಮೆಂಟ್ ಕೊಡ್ತಿದ್ರೆ ಅದು ಬೇರೆ ರೀತಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಅಷ್ಟೇ. ಅಂದ್ರೆ ಆ ಒಂದು ಶೋ ಮೇಲೆ ಅಂತಲ್ಲ, ಅಲ್ಲಿ ಯಾರ್ಯಾರು ಕೂತಿದಾರೋ ಬೇರೆ ಕಂಟೆಸ್ಟೆಂಟ್ಸ್ಗಳು ಇಲ್ಲಿ ಲೇಡೀಸ್, ಅವ್ರ ಮೇಲೂ ಕೂಡ ಅದು ಪರಿಣಾಮ ಬೀಳುತ್ತೆ. ಅಂದ್ರೆ ಅವರೆಲ್ಲ ಆ ತರನ ವ್ಯಕ್ತಿಗಳು, ಈ ತರನ ವ್ಯಕ್ತಿಗಳು ಅಂತಂದ್ಬಿಟ್ಟು ಈ ತರ ಎಲ್ಲ ಬಂದಾಗ ಸಿಕ್ಕಾಪಟ್ಟೆ ಎಲ್ರಿಗೂ ಬೇಜಾರಾಗುತ್ತೆ. ಅದಕ್ಕೆ ಇಲ್ಲಿ ಲಕ್ಷ್ಮಿ ಅವರು ಕೂಡ ಇಲ್ಲಿ ಎದ್ದು ನಿಂತ್ಕೊಂಡು ಮಾತಾಡ್ತಾರೆ. ಬಟ್ ಏನೆಲ್ಲ ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ಎಪಿಸೋಡ್ ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ಆ ಒಂದು ಸೋಲ್ತಿದೀವಿ ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ನಾವು ಏನೆಲ್ಲ ಮಾತಾಡ್ತೀವಿ ಅನ್ನೋದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಪೂರ್ಣಿಮಾ ಅವರು ಅಂತಾನೆ ಇಲ್ಲಿ ಹೇಳ್ಬೋದು. ಸಂಗೀತ ಶೃಂಗೇರಿ ಅವರು ಕೂಡ ಇಲ್ಲಿ ಬಂದ್ಬಿಟ್ಟು ಮಾತಾಡ್ತಿದ್ದಾರೆ, ಅವ್ರು ಅಳ್ತಾ ಇದಾರೆ. ಹೌದು, ಎಲ್ರಿಗೂ ಕೂಡ ಬೇಜಾರಾಗೇ ಆಗುತ್ತೆ, ಇಲ್ಲಪ್ಪ ಹೋಗ್ತಿದೀವಿ, ಇಷ್ಟು ದೂರ ಬಂದ್ಬಿಟ್ಟು ಮನೆಯೊಳಗಡೆ ಎಂಟ್ರಿ ಸಿಗ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ಅವರು ಈ ರೀತಿಯಾಗಿ ಮಾತಾಡಿದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಕೆಲವೊಬ್ಬರಿಗೆ ಹೌದು ಬಿಡಪ್ಪ ಸಖತ್ತಾಗಿ ಮಾತಾಡ್ಲು, ಸೂಪರ್ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಚಪ್ಪಾಳೆ ಕೂಡ ಇಲ್ಲಿ ಹೊಡೆದಿರ್ತೀರಾ. ಆದ್ರೆ ಅಲ್ಲಿ ಆ ಹಿಂದ್ಗಡೆ ಏನೆಲ್ಲ ಇಲ್ಲಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ನೋಡ್ಲೇಬೇಕಾಗತ್ತೆ. ಸದ್ಯ ಪ್ರೋಮೋದಲ್ಲಿ ಈಗ ಪೂರ್ಣಿಮಾ ಅವರು ಹೊರಗಡೆ ಹೋಗ್ತಾರೆ ಅನ್ನೋ ರೀತಿ ಇಲ್ಲಿ ತೋರಿಸಿದ್ರೆ. ಈಗ ಹಳ್ಳಿ ಹುಡುಗಿ ಕುಮಾರಿ ಅವ್ರದ್ದು ನೋಡಿ, ಈಗ ಅವರು ವಿಡಿಯೋ ಕೂಡ ಮಾಡಾಕಿದ್ರು, ವೋಟ್ ಮಾಡಿ ಅಂತ ಕೇಳಿದ್ರು. ಆದ್ರೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ವೋಟಿಂಗ್ ಅಲ್ಲಿ ಹೋಗಿ ವೋಟ್ ಮಾಡ್ಬೇಕು ಅಂತ ನೋಡ್ತಿದ್ರೆ ಇಲ್ಲಿ ಅವ್ರ ಫೋಟೋನೇ ಕಾಣಿಸ್ತಾ ಇಲ್ಲ. ಅಂದ್ರೆ ಇವರು ಎಲಿಮಿನೇಷನ್ ಆಗೋದ್ರ ಅಂತ ಅಂದ್ಬಿಟ್ಟು ಅನಿಸ್ತದೆ. ಪರ್ಸನಲ್ ರೀಸನ್ ಇರೋ ಕಾರಣ ಇಲ್ಲಿ ಅವರು ವಿಡಿಯೋ ಮಾಡಕ್ಕೆ ಆಗಿಲ್ಲ. ಯಾಕಂದ್ರೆ ಕಾರಣಾಂತರಗಳಿಂದ ಇಲ್ಲಿ ವಿಡಿಯೋ ಇಲ್ಲಿ ಮಾಡಕ್ ಆಗಿಲ್ಲ ಅಂತ ಅವರೇ ಇಲ್ಲಿ ಹೇಳಿದ್ರು. ಆ ಕಾರಣ ಏನು ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇಲ್ಲಿ ಗೊತ್ತಾಗುತ್ತೆ. ಮೇನ್ ಆಗಿ ಎಲ್ರು ಗೆಸ್ ಮಾಡೋದೇನಪ್ಪಾ ಅಂತಂದ್ರೆ, ಬೇಕು ಅಂತಾನೆ ಈ ರೀತಿಯಾಗಿ ಗಿಮಿಕ್ ಮಾಡ್ತಿದಾರ ಅಥವಾ ಏನಾದ್ರೂ ಟ್ವಿಸ್ಟ್ ಇಟ್ಟಿದಾರ ಅಂತ ಅಂದ್ಬಿಟ್ಟು. ಟ್ವಿಸ್ಟ್ ಅಂತೂ ಇದ್ದೇ ಇರುತ್ತೆ, ಆದ್ರೆ ಗಿಮಿಕ್ಕ ಏನು ಕೂಡ ಖಂಡಿತವಾಗ್ಲೂ ಇಲ್ಲಿ ಗೊತ್ತಿಲ್ಲ. ಆದ್ರೆ ನೋಡಿ, ಇದ್ದಿದ್ರೆ ಅಡ್ವಾಂಟೇಜ್. ಈಗ ಪ್ರೋಮೋದಲ್ಲೂ ಕೂಡ ಅವ್ರು ಕಾಣಿಸ್ಕೊಂತಿದ್ರು, ಆದ್ರೆ ಎಪಿಸೋಡ್ ಅಲ್ಲಿ ಅವ್ರು ಕಾಣಿಸ್ತಲ್ಲ. ಇಲ್ಲಿ ಪರ್ಸನಲ್ ರೀಸನ್ ಇಂದ ಖಂಡಿತವಾಗ್ಲೂ ಅವ್ರು ಇಲ್ಲಿ ಹೋಗಿರ್ತಾರೆ. ಒಂದು ಅವ್ರ ತಾಯಿ ವಿಚಾರ ಇರ್ಬೋದು, ಅಥವಾ ಅವ್ರದ್ದು ಎಜುಕೇಶನ್ ವಿಚಾರ ಇರ್ಬೋದು, ಇಲ್ಲ ಅವ್ರಿಗೆ ಇಲ್ಲಿ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅನಿಸ್ಬೋದು. ಯಾಕಂದ್ರೆ ಇವಾಗ ಬಂದು ಅವ್ರು ಏನ್ ಮಾತಾಡಿದಾರೋ ವೋಟ್ ಮಾಡಿ ಅಂತ ಕೇಳಿದ್ದಾರೆ, ಬಟ್ ಅವ್ರು ಯಾಕೆ ಕಾಣಿಸ್ತಲ್ಲ? ಮೇನ್ ಆಗಿ ಏನೂ ಕೂಡ ಇಲ್ಲಿ ರೀಸನ್ ಇರಲಿಲ್ಲ. ಎಪಿಸೋಡ್ ನಡೀತಾ ಇರ್ಬೇಕಾದ್ರೆ ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿದ್ರಿ. ಆಲ್ಮೋಸ್ಟ್ ಇಲ್ಲಪ್ಪ ಈ ಕಂಟೆಸ್ಟೆಂಟ್ ನ ನೋಡ್ತಿದ್ರೆ ಗಿಲ್ಲಿ ಅವರ ತಂಗಿ ತರ ಇದ್ದಾರೆ, ಸೇಮ್ ಗಿಲ್ಲಿ ಅವ್ರ ತರನೇ ಅವ್ರ ಮಾತಿರ್ಬೋದು, ವೈಖರಿ ಇರ್ಬೋದು, ಎಲ್ಲಾ ತರ ಇಲ್ಲಿ ಗಿಲ್ಲಿ ಅವ್ರ ತರನೇ ಇಲ್ಲಿ ಕಾಣಿಸ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಸುಮಾರು ಜನ ಅವರೊಂದು ಅನಿಸಿಕೆ ಅಭಿಪ್ರಾಯನ ಹಂಚ್ಕೊಂಡಿದ್ರು. ಅಂದ್ರೆ ಇವರು ಗೆದ್ದೇ ಬಿಡ್ತಾರಪ್ಪ ಈ ಶೋ. ಇಲ್ಲಿ ನೋಡ್ತಾ ಇರೋದೇ ನಾವು ಇಲ್ಲಿ ಖಂಡಿತವಾಗ್ಲೂ ಅಗ್ನಿ ಪರೀಕ್ಷೆ ಕುಮಾರಿ ಅವ್ರಿಗೋಸ್ಕರ ಇಲ್ಲಿ ಅವರು ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡ್ಲೇಬೇಕು. ನಮ್ ಸಪೋರ್ಟ್ ಇರೋದು ಯಾರಿಗಪ್ಪ ಅಂತಂದ್ರೆ, ಈಗ ಯಾರ್ಯಾರು ಕಮೆಂಟ್ ಹಾಕಿದ್ರಿ ಕುಮಾರಿ ಅವ್ರ ಮೇಲೆ, ಅದಕ್ಕೆ ಇಲ್ಲಿ ನಾನು ಹೇಳ್ತಿರೋದು ಕುಮಾರಿ ಅವ್ರಿಗೋಸ್ಕರನೇ ನಾವಿಲ್ಲಿ ನೋಡ್ತಿರೋದು. ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ, ನಾವು ಬಿಗ್ ಬಾಸ್ ನೋಡಿದೆ ಅವ್ರಿಗೋಸ್ಕರ ಈಗ ಅಗ್ನಿ ಪರೀಕ್ಷೆ ಅಂತ ಹೇಳಿದ್ರು. ಆದ್ರೆ ಈಗ ಕುಮಾರಿ ಅವ್ರದ್ದು ಈಗ ಜಿಯೋ ಹಾಟ್ಸ್ಟಾರ್ ನಲ್ಲಿ ಇಲ್ಲಿ ಮೇನ್ ಆಗಿ ವೋಟ್ ಮಾಡಕ್ ಆಗಲ್ಲ ಅಂತ ಹೇಗೆ ಎಂಟ್ರಿ ಕೊಡ್ತಾರೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಅಂತೂ ಬಂದೇ ಬರುತ್ತೆ. ಸದ್ಯ ಈಗ ಯಾರ್ಯಾರು ಕುಮಾರಿ ಅವರು ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡ್ಲಿ ಅಂತ ಅಂದ್ಬಿಟ್ಟು ಇಷ್ಟಪಟ್ಟಿದ್ರು, ಈಗ ವಿಡಿಯೋ ಕೂಡ ಎಲ್ಲರೂ ಕೂಡ ತುಂಬಾ ಜನ ಮಾಡಾಕಿದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡಿದೀವಿ ನೋಡಿ ಅಂತ ಅಂದ್ಬಿಟ್ಟು. ಆದ್ರೆ ಈಗ ಕಾಣಿಸ್ತಲ್ಲ ವೋಟ್ ಹೇಗ್ ಮಾಡೋದು. ಈಗ ಅವರು ಎಲಿಮಿನೇಷನ್ ಆಗೋದ್ರ
ಅಂತಂದ್ಬಿಟ್ಟು ಪ್ರಶ್ನೆ ಕೂಡ ಇಲ್ಲಿ ಬಂದಿದೆ. ಮೇನ್ ಆಗಿ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತಂದ್ರೆ ಅವರು ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಹೇಗೆ ಕೊಡ್ತಾರೆ ಅಂತಂದ್ಬಿಟ್ಟು. ಈಗ 3 ಜನ ಎಂಟ್ರಿ ಆಗೋದಂತೂ ಕನ್ಫರ್ಮ್ ಅಂತಂದ್ಬಿಟ್ಟು ಗೊತ್ತಾಗಿದೆ. ಆ 3 ಜನ ಯಾರು ಅಂತ ನೋಡೋಣ. ಆ ನಂತರನೇ ಇಲ್ಲಿ ವೈಲ್ಡ್ ಕಾರ್ಡ್ ಅಲ್ಲಿ ಏನಾದ್ರೂ ಎಂಟ್ರಿ ಕೊಡಬಹುದಾ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಾಗತ್ತೆ. ಸದ್ಯ ಈಗ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕುಮಾರಿ ಅವ್ರಿಗೆ ವೋಟ್ ಮಾಡ್ಬೇಕು ಅಂತಂದ್ರೆ ವೋಟ್ ಮಾಡಕ್ಕೆ ಆಗ್ತಲ್ಲ. ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಬಿಗ್ ಬಾಸ್ ಸೀಸನ್ 12 ಇಲ್ಲೂ ಕೂಡ ಒಂದು ಟ್ವಿಸ್ಟ್ ಕೂಡ ಇಲ್ಲಿ ಇಟ್ಟಿದ್ರು. ರಕ್ಷಿತಾ ಅವರು ಬರ್ತಾರೆ, ಆ ನಂತರನೇ ಮತ್ತೆ ಹೋಗ್ತಾರೆ. ಆದ್ರೆ ಹೇಳಲ್ವಾ, ಕೆಲವೊಮ್ಮೆ ಟ್ವಿಸ್ಟ್ ಇಲ್ಲಿ ಕೊಡ್ತಾನೆ ಇರ್ತಾರೆ. ಇಲ್ಲೂ ಏನಾದ್ರೂ ಟ್ವಿಸ್ಟ್ ಇದೆಯಾ ಅಂತ ನೋಡ್ಬೇಕು. ವೈಲ್ಡ್ ಕಾರ್ಡ್ ಅಲ್ಲಿ ಏನಾದ್ರೂ ಎಂಟ್ರಿ ಕೊಡ್ತಾರಾ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಾಗುತ್ತೆ. ಬಟ್ ಇಷ್ಟು ದಿವಸ ಏನಿದೆ, ಒಂದು ವೋಟ್ ಅಂತೂ ಅವ್ರಿಗೆ ಇಲ್ಲಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಾಕಿರ್ತಾರೆ. ಅದು ದಿನಕ್ಕೆ ಒಂದೇ ವೋಟು ಇಲ್ಲಿ ಹಾಕಕ್ಕಾಗೋದು ಒಬ್ಬ ಪರ್ಸನ್. ಈಗ ಅವ್ರ ವೋಟು ಏನಿದೆ ಅಲ್ಲಿ ಅವ್ರ ಫೋಟೋ ಕೂಡ ಇಲ್ಲಿ ಕಾಣಿಸ್ತಲ್ಲ. ಎಲಿಮಿನೇಷನ್ ಆಗೋದ್ರ ಇದ್ರ ಬಗ್ಗೆ ನಿಜವಾಗ್ಲೂ ಕೂಡ ವಾಹಿನಿಯಿಂದ ಆಗಿರ್ಬೋದು ಅಥವಾ ಕುಮಾರಿಯವರಿಂದನೇ ನಾವು ತಿಳ್ಕೊಬೇಕಾಗುತ್ತೆ. ಈಗ ಮೇನ್ ಆಗಿ ಯಾರ್ಯಾರಿಗೆ ಈ ವಿಚಾರದ ಬಗ್ಗೆ ಬೇಜಾರಾಗಿದೆ, ಮೇನ್ ಆಗಿ ಕುಮಾರಿ ಎಲಿಮಿನೇಷನ್ ಅಂತ ಅಂದ್ಬಿಟ್ಟು ಸುಮಾರು ಇಲ್ಲಿ ನ್ಯೂಸ್ಗಳು ಓಡಾಡ್ತಿತ್ತು. ಈಗ ನೋಡಿದ್ರೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಅವ್ರ ಫೋಟೋ ಕೂಡ ಇಲ್ಲಿ ಕಾಣಿಸ್ತಲ್ಲ. ವೈಲ್ಡ್ ಕಾರ್ಡ್ ಅಲ್ಲಿ ಏನಾದ್ರೂ ಎಂಟ್ರಿ ಕೊಡಿಸ್ತಾರಾ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಿದೆ. ಸೊ ವೀಕ್ಷಕರೇ, ಈಗ ಕುಮಾರಿಯವರ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.